ನೈನಾ ಸದ್ಯ ನೋಡ್ಬೋದು ಇಸ್ಕಾನ್ ಟೆಂಪಲಲ್ಲಿ ಯಾವ ರೀತಿಯಾದಂತಹ ಭದ್ರತೆ ಇಲ್ಲಿ ಮಾಡಲಾಗಿದೆ ಅನ್ನೋದನ್ನು ನೋಡೋದಾದರೆ ಒಂದು ಕಡೆ ಹೊರಭಾಗದಲ್ಲಿ ಒಂದು ಪೊಲೀಸ್ ನಿಯೋಜನೆಯನ್ನು ಮಾಡಿರ್ತಕ್ಕಂಥದ್ದು, ಅಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಪೊಲೀಸನ್ನು ನಿಯೋಜನೆ ಮಾಡಿದ್ದಾರೆ. ಮತ್ತು ಭಕ್ತಾದಿಗಳಿಗೆ ಬರೋದಕ್ಕೆ ಒಂದು ಕ್ಯೂ ಅನ್ನೋ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಇಲ್ಲಿ ಇರ್ತಕ್ಕಂತಹ ಭಕ್ತಾದಿಗಳೇ ಸ್ವಯಂ ಪ್ರೇರಿತವಾಗಿ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಯಾರೇ ಬಂದರೂ, ಅಂದರೆ ಹಿರಿಯರು ಯಾರೇ ಬಂದರೂ ಕೂಡ ಎಲ್ರಿಗೂ ಕೂಡ ಒಂದು ಅಂದರೆ ಆರಾಮಾಗಿ ಇಲ್ಲಿ ಮೇಲೆ ಬರ್ಬೋದು, ದೇವರ ದರ್ಶನವನ್ನು ಪಡಿಬೋದು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗೆ, ಯಾಕಂದರೆ ಇಲ್ಲಿ ಕಂಪ್ಲೀಟಾಗಿ ಒಂದು ದೊಡ್ಡ ದ್ವಾರ ಇರೋ ಹಿನ್ನೆಲೆ ಇಲ್ಲಿ ಯಾರೂ ಕೂಡ ಇಲ್ಲಿ ಅಹಿತಕರ ಘಟನೆ ಇಲ್ಲಿ ನಡೆಯೋದಿಲ್ಲ. ಆಮೇಲೆ ಈ ಕಡೆ ಗಮನಿಸ್ಬೋದು, ಇದೇ ಅಂದರೆ ಈ ಕೆಲವೇ ಕ್ಷಣಗಳಲ್ಲಿ ಇವಾಗ ನಮಗೆ ಇಲ್ಲಿ ಮುಖ್ಯ ದ್ವಾರ ಇಲ್ಲಿ ಓಪನ್ ಆಯಿತು. ಸೊ ಅದು ಕೂಡ ಈಗ ಪೂಜೆಯಲ್ಲಿ ನೆರವೇರ್ತಾ ಇದೆ. ಸೊ ಈ ಕಡೆ ಗಮನಿಸ್ಬೋದು ಯಾವ ರೀತಿಯಾದ ಅಂದರೆ ಕರೆಕ್ಟಾಗಿ ಒಂದು 6:13 ಇಲ್ಲಿ ಮುಖ್ಯದ ದ್ವಾರ ಇಲ್ಲಿ ಓಪನ್ ಆಗಿ ಇಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಸದ್ಯ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ VIP ಇಲ್ಲಿ ಕೂತ್ಕೊಂಡಿದ್ದಾರೆ. VIP ಭಕ್ತರಾಗಿರ್ಬೋದು, ಸಾಮಾನ್ಯ ಭಕ್ತರು ಎಲ್ಲರೂ ಕೂಡ ಒಂದು ದೇವರ ಭಜನೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಇಲ್ಲಿ ನಾವು ಇಲ್ಲಿ ಭಕ್ತರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಯಾವ ರೀತಿಯಾದಂತಹ ಒಂದು ಪೂಜೆಯಲ್ಲಿ ಅವರು ಆಗಿದ್ದಾರೆ ಅನ್ನೋದು ಕೂಡ ನಾನು ದಯವಿಟ್ಟು ಮಾತಾಡ್ಸೋದು ಬೇಡ. ಇಲ್ಲಿ ನೈನಾಕ್ಕೆ ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಭಕ್ತಾದಿಗಳಿಗೆ ಮಾತಾಡಿಸೋಕೆ ಅವಕಾಶ ಇಲ್ಲಿ ಕೊಡ್ತಾ ಇಲ್ಲ. ಇಲ್ಲಿ ನೋಡ್ಬೋದು ಎಲ್ಲರೂ ಕೂಡ ಒಂದು ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಯಾರೂ ಕೂಡ ಇಲ್ಲಿ ಮಾತನಾಡೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನೈನಾ, ಸಾಮಾನ್ಯವಾಗಿ ಇಸ್ಕಾನ್ ದೇಗುಲದಲ್ಲಿ ಪ್ರತಿನಿತ್ಯ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಆದ್ರೆ ಇವತ್ತು ಯಾವೆಲ್ಲ ವಿಶೇಷ ಸೇವೆಗಳನ್ನ ಆಡಳಿತ ಮಂಡಳಿ ಒದಗಿಸ್ತಾ ಇದೆ? ಎಸ್ ನೈನಾ, ಪ್ರತಿದಿನ ಇಸ್ಕಾನ್ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನೆರವೇರುತ್ತೆ. ಅಂದರೆ ಪ್ರಮುಖವಾಗಿ ರಾಧಾಕೃಷ್ಣನಿಗೆ ವಿಶೇಷವಾದ ಆರತಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲವೂ ಕೂಡ ನೆರವೇರುತ್ತೆ. ಆದರೆ ಇವತ್ತು ವೈಕುಂಠ ಏಕಾದಶಿ ಇರೋ ಹಿನ್ನೆಲೆ ಇಲ್ಲಿ ಶ್ರೀನಿವಾಸನಿಗೆ ವಿಶೇಷವಾದಂತಹ ಪೂಜೆಯನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಅಂದರೆ ಬೆಳಗ್ಗೆಯಿಂದಲೂ ಶ್ರೀನಿವಾಸನಿಗೆ ವಿಶೇಷವಾದಂತಹ ಅಭಿಷೇಕ ಆರತಿ, ಅಂದರೆ ಮಹಿಳೆಯರಿಂದ ವಿಶೇಷವಾದಂತಹ ಆರತಿಯನ್ನು ಇಲ್ಲಿ ಮಾಡಲಾಯಿತು. ಮತ್ತು ಅದಾದ ನಂತರ ವಿಶೇಷವಾಗಿ ಒಂದು ಇಸ್ಕಾನ್ ಟೆಂಪಲ್ ಕಂಪ್ಲೀಟ್ ಆಗಿ ಒಂದು ಪಲ್ಲಕ್ಕಿ ಉತ್ಸವ ಕೂಡ ಇಲ್ಲಿ ನೆರವೇರಿತ್ತು. ಸೊ ಸಂಜೆವರೆಗೂ ಕೂಡ ಒಂದು ವಿಶೇಷವಾದಂತಹ ವಿಭಿನ್ನವಾದಂತಹ ಒಂದು ಪೂಜೆ ಪುನಸ್ಕಾರ ಇಲ್ಲಿ ನೆರವೇರುತ್ತೆ. ಮತ್ತು ಭಕ್ತರಿಗೆ ಒಂದು ಲಡ್ಡು ಪ್ರಸಾದವನ್ನು ವಿತರಣೆಯನ್ನು ಮಾಡಲಾಗುತ್ತೆ. ಸೊ ಇದೇ ರೀತಿಯಲ್ಲಿ ಸಂಜೆವರೆಗೂ ಕೂಡ ಒಂದು ವಿಭಿನ್ನವಾದಂತಹ ಒಂದು ಪೂಜೆ ಪುನಸ್ಕಾರಗಳು ಇಲ್ಲಿ ನಡೀತಾ ಹೋಗ್ತಾ ಇದೆ. ನೈನಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.